ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೇರಿಕಾದಲ್ಲಿರುವ ಒಲಿಂಪಿಕ್ ನ್ಯಾಷನಲ್ ಪಾರ್ಕ್ಗೆ ಬಂದೇವ್ರಿ. ಇಲ್ಲಿ ನೋಡಲಿಕ್ಕೆ ಬಹಳಷ್ಟು ಸುಂದರವಾದ ಸ್ಥಳಗಳಿದ್ದಾವ್ರಿ. ಅದರೊಳಗೆ ಇವತ್ತು ನಾವು 3 ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಲಿಕ್ಕೆ ಹೊಂಟೇವ್ರಿ. ಹಂಗಾದ್ರೆ ಅವು ಯಾವಂತ ನೋಡೋಣ ಬರಲ್ಲ. ಮೊದಲು ನಾವು ಕಾರೊಳಗೆ ಹೋಗೋ ಮುಂದೆ ನಮ್ಮ ಕಾರು ಮತ್ತು ನಾವು ಒಂದು ದೊಡ್ಡ ಫೇರಿ ಮೇಲೆ ಹತ್ತಬೇಕಾಗ್ತೈತ್ರಿ. ಫೆರಿ ಅಂದ್ರೆ ನೀರಿನ ಮೇಲೆ ಓಡುವಂಥ ದೊಡ್ಡ ಹಡಗು ರೀ. ಅದರೊಳಗೆ ಸುಮಾರು 200ರಿಂದ 250 ಕಾರುಗಳು ಹೋಗ್ತಾವ್ರಿ. ಇದು ಎಷ್ಟು ದೊಡ್ಡದೈತಂದ್ರೆ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ಗಿಂತ ದೊಡ್ಡದೈತೆ ನೋಡ್ರಿ ಇದು. ಇದು ನಮಗೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರ್ಕೊಂಡು ಹೋಗಿ ಬಿಡ್ತೈತ್ರಿ. ನಮಗೂ ಮತ್ತು ನಮ್ಮ ಕಾರನ್ನು ಹಡಗಿನೊಳಗೆ ಪ್ರಯಾಣ ಮಾಡಿ ಕರ್ಕೊಂಡು ಹೋಗೋದು ನೋಡಿದ್ರೆ ಕಾರ್ ಕೂಡ ಹಡಗಿನೊಳಗೆ ಪ್ರಯಾಣ ಮಾಡೋದು ಅನುಭವ ಆಯ್ತು ನೋಡ್ರಿ. ಈ ನಾವು ಇಲ್ಲಿ ನೋಡ್ಲಿಕ್ಕತ್ತೇವಲ್ರಿ, ಇದು ನೀರು. ಇದು ಒಂದು ಪ್ಯೂಜೆಂಟ್ ಸೌಂಡ್ ಅನ್ನುವಂಥ ಒಂದು ಸಣ್ಣ ಸಮುದ್ರದ ರಿಸರ್ವಾಯರ್ ಅಂತಾರ್ರಿ ಇದಕ್ಕೆ. ಇದು ಪ್ರಕೃತಿಯ ಅದ್ಭುತ ಜೀವ ಜಗತ್ತಿನ ಮನೆ ಅಂತ ಹೇಳ್ಬೋದ್ರಿ. ಇಲ್ಲಿ ತಿಮಿಂಗಲಗಳು, ಸೀಲ್ಸ್, ಸಾಲ್ಮನ್ ಮೀನುಗಳು ಮತ್ತು ಹಲವಾರು ಸಮುದ್ರ ಜೀವಿಗಳು ಬದುಕ್ತಾವ್ರಿ. ಸುತ್ತಲಿನ ಬೆಟ್ಟ ಗುಡ್ಡ, ತಣ್ಣನೆಯ ಗಾಳಿ, ಹಸಿರು ಕಾಡು ಮತ್ತು ನೀಲಿ ನೀರು ನೋಡಿದರೆ ಪ್ರಕೃತಿಯೇ ತನ್ನ ಕೈಯಿಂದ ಇಲ್ಲಿ ಚಿತ್ರ ಬಿಡಿಸ್ದಂಗ ಕಾಣಿಸ್ತೈತೆ ನೋಡ್ರಿ. ಇಲ್ಲಿಂದ ಹೊರಗೆ ಬಂದು ನಾವು 85C ಕೆಫೆ ಅನ್ನುವಂಥ ಅಂಗಡಿಗೆ ಬಂದೇವ್ರಿ. ಇಲ್ಲಿ ವಿವಿಧ ರೀತಿಯ ಬ್ರೆಡ್ಡು, ಬನ್ನು, ಕೇಕ್, ಬಿಸ್ಕಿಟ್ಸ್, ಪೇಸ್ಟ್ರೀಸ್, ಕಾಫಿ ಮತ್ತು ಬಹಳಷ್ಟು ಬೇಕರಿ ಐಟಮ್ಸ್ ಸಿಗ್ತಾವ್ರಿ. ನಾವು ಇಲ್ಲೇ ಹಕಾಯ್ಡೋ ಬನ್ ಅನ್ನುವಂಥ ಸಿಹಿ ತಿನಿಸು, ಅಂದ್ರೆ ಇದು ಬ್ರೆಡ್ ಬನ್ ಆಗಿತ್ತು. ಅದ್ರ ಜೊತೆ ಮತ್ತು ಕಾಫಿ, ಹಾಟ್ ಕಾಫಿ, ಕೋಲ್ಡ್ ಕಾಫಿ ಕುಡಿದು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ ರೀ. ನಾವು ಇಲ್ಲಿ ಹರಿಕೇನ್ ರಿಡ್ಜ್ ಎನ್ನುವಂಥ ಸ್ಥಳಕ್ಕೆ ಬಂದು ತಲುಪೇವ್ರಿ. ಇದು ಸಮುದ್ರ ಮಟ್ಟದಿಂದ ಬಹಳ ಎತ್ತರದೊಳಗೈತ್ರಿ. ಅಲ್ಲಿನ ತಂಪು ಗಾಳಿ, ಮಂಜಿನಿಂದ ಆವೃತ ಆದಂಥ ಬೆಟ್ಟಗಳು ಇವೆಲ್ಲ ನೋಡಿದ ನಂತರ ನನಗೆ ನಮ್ಮ ಕೂರ್ಗಿನ ಮಡಿಕೇರಿ, ಚಿಕ್ಕಮಗಳೂರು ಮತ್ತು ಕಾಶ್ಮೀರದ ಬೆಟ್ಟ ಗುಡ್ಡಗಳು ನೆನಪಾದು ನೋಡ್ರಿ. ಅಯ್ಯೋ, ಇಷ್ಟು ಸುಂದರ ಐತಲ್ಲ ಇದು ದೃಶ್ಯ. ಇಲ್ಲೇ ಒಂದು ನಾವು ಮನೆ ಮಾಡಿ ಕಟ್ಕೊಂಡು ಇರಬೇಕಲ್ಲ ಅಂತ ಅನಿಸ್ತು ನೋಡ್ರಿ. ಈಗ ಜೂನ್ 5ರಂದು ವಿಶ್ವ ಪರಿಸರ ದಿನ ಬರ್ಲಿಕ್ಕತ್ತೈತ್ರಿ. ಆ ದಿನಕ್ಕಷ್ಟ ಅಲ್ರಿ, ಪ್ರತಿದಿನಾನು ಪ್ರತಿಯೊಬ್ಬರು ಪರಿಸರವನ್ನು ರಕ್ಷಿಸುವ ಜವಾಬ್ದಾರಿನೂ ತಗೊಳ್ರಿ. ಮರ ಉಳಿಸೋಣ. ನಾವು ಮರ ಉಳಿಸಿದ್ರೆ ನೆರಳು ಸಿಗ್ತೈತಿ, ಪಶು ಪಕ್ಷಿಗಳಿಗೆ ಆಶ್ರಯ ತಾಣ ಆಗ್ತೈತಿ. ಅದಕ್ಕೆ ಪ್ರಕೃತಿ ಉಳಿಸಿದ್ರೆ ಬದುಕು ಸಿಗ್ತೈತೆ ಅನ್ನುವುದು ಮಾತು ಖರೆ ಐತೆ ನೋಡ್ರಿ. ಮುಂದಿನ ಪೀಳಿಗೆಗಾಗಿ ಉಳಿಸೋಣ, ಬೆಳೆಸೋಣ. ಖರೆ ಹೇಳಬೇಕಂದ್ರೆ ನಮ್ಮ ಮನುಷ್ಯರಿಗೆ ನಮಗೆ ಪ್ರಕೃತಿ ಅಂದ್ರೆ ವಿಶೇಷವಾದಂಥ ಆಕರ್ಷಣೆ. ಯಾಕಂದ್ರೆ ಎಲ್ಲರೂ ಈ ಪ್ರಕೃತಿಯ ಭಾಗವೇ ಆಗ್ಯವೆ ನೋಡ್ರಿ. ನಾವು ಮಣ್ಣಿನಿಂದ ಹುಟ್ಟಿ ಮಣ್ಣಿನಲ್ಲೇ ಒಂದು ದಿನ ಸೇರಬೇಕಾದವರು ನಾವು. ಆದ್ದರಿಂದ ನಾವು ಪ್ರಕೃತಿಯನ್ನು ಪ್ರೀತಿಸೋಣ, ಕಾಪಾಡೋಣ, ಅದನ್ನು ಮುಂದಿನ ಪೀಳಿಗೆಗಾಗಿ ಉಳಿಸೋಣ, ಬೆಳೆಸೋಣ. ಈಗ ಜೂನ್ 5ರಂದು ವಿಶ್ವ ಪರಿಸರ ದಿನ ಬರ್ಲಿಕ್ಕತ್ತೈತ್ರಿ. ಆ ದಿನಕ್ಕಷ್ಟ ಅಲ್ರಿ, ಪ್ರತಿದಿನಾನು ಪ್ರತಿಯೊಬ್ಬರು ಪರಿಸರವನ್ನು ರಕ್ಷಿಸುವ ಜವಾಬ್ದಾರಿನೂ ತಗೊಳ್ರಿ. ಮರ ಉಳಿಸೋಣ. ನಾವು ಮರ ಉಳಿಸಿದ್ರೆ ನೆರಳು ಸಿಗ್ತೈತಿ, ಪಶು ಪಕ್ಷಿಗಳಿಗೆ ಆಶ್ರಯ ತಾಣ ಆಗ್ತೈತಿ. ಅದಕ್ಕೆ ಪ್ರಕೃತಿ ಉಳಿಸಿದ್ರೆ ಬದುಕು ಸಿಗ್ತೈತೆ ಅನ್ನುವುದು ಮಾತು ಖರೆ ಐತೆ ನೋಡ್ರಿ. ಇಲ್ಲಿ ಎತ್ತರದ ಗಗನಚುಂಬಿ ಪರ್ವತಗಳು,
ದಟ್ಟ ಹಸಿರು ಕಾಡುಗಳು, ಸ್ವಚ್ಛವಾದ ಸರೋವರಗಳು ಮತ್ತು ಮನಮೋಹಕ ಜಲಪಾತಗಳು ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಪರಿಚಯ ಮಾಡ್ತಾವ್ರಿ. ನಂತರ ನಾವು ಇಲ್ಲೇ ಮ್ಯಾಡಿಸನ್ ಕ್ರೀಕ್ ಫಾಲ್ಸ್ ಅನ್ನುವಂಥ ಸ್ಥಳಕ್ಕೆ ಬಂದೇವ್ರಿ. ಇದು ಸಣ್ಣ ಜಲಪಾತ ರೀ, ಆದ್ರೆ ಅದರದ ಸೌಂದರ್ಯ ಮಾತ್ರ ಅದ್ಭುತ ಆಗೈತೆ ನೋಡ್ರಿ. ನೀರಿನ ಜುಳು ಜುಳು ಅನ್ನುವಂಥ ಶಬ್ದ ಕೇಳಿದ್ರೆ ಮನಸ್ಸು ರಿಲ್ಯಾಕ್ಸ್ ಅನ್ನಿಸ್ತೈತ್ರಿ. ಇಲ್ಲಿ ನಾವು ಸಾಕಷ್ಟು ಫೋಟೋ ತೊಗೊಂಡ್ವಿ ರೀ. ಇಷ್ಟು ಫೋಟೋ ತೊಗೊಂಡ್ವಿ ಅಂತಂದ್ರೆ ಆ ಜಲಪಾತಕ್ಕಿಂತ ನಮ್ಮ ಫೋಟೋ ಪೋಸ್ನ ಹೆಚ್ಚು ಹರಿಲಿಕ್ಕತ್ತಿದ್ದು ನೋಡ್ರಿ. ಈಗ ಇಲ್ಲೇ ನಾವು ಲೇಕ್ ಕ್ರೆಸೆಂಟ್ ಅನ್ನುವಂಥ ಕೆರೆ ನೋಡ್ಲಿಕ್ಕೆ ಬಂದೇವ್ರಿ. ಇಲ್ಲಿ ನೀರು ಇಷ್ಟು ಸ್ವಚ್ಛ ಆಗೈತಂದ್ರೆ ಕನ್ನಡಿಯಂಗೆ ಅದ್ರೊಳಗೆ ನಮ್ಮ ಮುಖ ನೋಡ್ಕೋಬೋದ್ರಿ. ಅದನ್ನು ನೋಡಿದ್ರೆ ನಮ್ಮ ಉಣ್ಕಲ್ ಕೆರೆನೂ ನೆನಪಾತ್ ನೋಡ್ರಿ ನನಗೆ. ಪ್ರಕೃತಿ ಪರಿಸರ ಸಂಪನ್ಮೂಲದ ಒಂದು ಭಾಗವಾಗಿರುವ ಈ ನೀರನ್ನು ನೋಡಿದ್ರೆ ಏನೋ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗ್ತೈತೆ ನೋಡ್ರಿ. ಅಮೇರಿಕಾದಾಗ ಆಟೋಮೆಟಿಕ್ ಕಾರ್ ವಾಶ್ ಭಾಳ ಒಂದು ಆಧುನಿಕ ಮತ್ತು ವೇಗವಾದ ತಂತ್ರಜ್ಞಾನದ ವ್ಯವಸ್ಥೆ ಆಗೈತ್ರಿ. ಕಾರನ್ನು ಒಳಗೆ ತೆಗೆದುಕೊಂಡು ಹೋದ್ರೆ ಯಂತ್ರಗಳೇ ನೀರು, ಸಾಬೂನು ಮತ್ತು ಬ್ರಷ್ಗಳ ಸಹಾಯದಿಂದ ಕೆಲವೇ ನಿಮಿಷಗಳಲ್ಲಿ ಕಾರನ್ನು ಸ್ವಚ್ಛ ಮಾಡ್ತಾವ್ರಿ. ಇದು ಸಮಯ ಉಳಿತಾಯ ಆಗ್ತೈತ್ರಿ ಮತ್ತು ಅದರ ಜೊತೆ ಕಾರ್ ಹಚ್ಚ ಹಸುರಿನ ಪರಿಸರ, ಸ್ವಚ್ಛವಾದ ರಸ್ತೆಗಳು, ಸುಂದರವಾದ ಮನೆಗಳನ್ನು ನೋಡುತ್ತಾ ಹೊಸ ಚೈತನ್ಯದೊಂದಿಗೆ ಮನೆ ಮುಟ್ಟಿದೆವು. ಈಗ ಕೊನೆಗೆ ಒಂದು ಸಣ್ಣ ಒಗಟು ಹೇಳ್ತೀನಿ ರೀ. ಮುಂದಿನ ವ್ಲಾಗ್ ಒಳಗೆ ನೀವು ನನಗೆ ಅದಕ್ಕೆ ಉತ್ತರ ಹೇಳ್ರಿ. ನೀರು ಐತ್ರಿ ಆದ್ರೆ ಕುಡಿಯೋಕ್ಕಾಗೋದಿಲ್ಲ, ಬೆಟ್ಟ ಗುಡ್ಡ ಅದಾವದ್ರಿ ಆದ್ರೆ ಹತ್ತಕ್ಕಾಗವಲ್ತು, ಆಮೇಲೆ ಹಣ್ಣು ಹೂವು ಅದಾವು ಆದ್ರೆ ಏನೂ ಉಪಯೋಗ ಮಾಡೋಕ್ಕಾಗವಲ್ತು, ಅದು ಏನಿರ್ಬೋದ್ರಿ? ಇದ್ರದ್ದು ಉತ್ತರ ನೀವು ನನ್ನ ಮುಂದಿನ ವ್ಲಾಗ್ ಒಳಗೆ ಹೇಳ್ರಿ. ನನ್ನ ಈ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತ್ರಿ? ಇದೇ ರೀತಿಯ ಅನೇಕ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ರೀ. ನನ್ನ ಈ ವ್ಲಾಗ್ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.